ನಟಿ ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ ಕಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವರನ್ನ ಬಂಧಿಸಿ ಜೈಲ್ಗಟ್ಟುವ ಕೆಲಸವನ್ನ ಮಾಡಲಾಗಿದೆ. ಇದೇ ವಿಷಯವಾಗಿ ಚಾಮರಾಜನಗರದ ನಂಜೇದೇವನಪುರದ ಅಭಿಷೇಕ್ ಪೋಷಕರು ಈಗ ಕಣ್ಣೀರು ಹಾಕ್ತಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಪ್ರಕರಣ ಸಂಬಂಧ ತನ್ನದಲ್ಲದ ತಪ್ಪಿಗೆ ಜೈಲು ಪಾಲಾಗಿದ್ದಾನೆ ಚಾಮರಾಜನಗರದ ಯುವಕ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿರುವಂತಹ ಚಾಮರಾಜನಗರದ ನಂಜೇದೇವನಪುರ ಗ್ರಾಮದ ಅಭಿಷೇಕ್ ಆತನಿಗೆ ಓದು ಬರೀಲಿಕ್ಕೆ ಬರಲ್ವಂತೆ. ಸ್ನೇಹಿತರು ಈತನ ಮೊಬೈಲ್ನ ಯೂಸ್ ಮಾಡಿಕೊಂಡು ಅಶ್ಲೀಲ ಮೆಸೇಜನ್ನು ಕಳಿಸಿದ್ದಾರೆ. ಅದರ ಪರಿಣಾಮವಾಗಿ ನನ್ನ ಮಗ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ. ದಯಮಾಡಿ ರಮ್ಯಾ ಮೇಡಮ್ ನನ್ನ ಮಗನನ್ನು ಹೊರಗೆ ಕರೆತನ್ನಿ ಅನ್ನುವಂಥ ವಿಷಯವಾಗಿ ಅಭಿಷೇಕ್ನ ತಾಯಿ ಕಣ್ಣೀರು ಇಟ್ಟಿದ್ದಾರೆ. ಅವನಿಗೆ ಒಂದು ದಿನಸಿ ಐಟಮ್ಗಳನ್ನು ಕೂಡ ಬರೀಲಿಕ್ಕೆ ಬರಲ್ಲ, ಅಂಥವನನ್ನು ಇಂಗ್ಲೀಷ್ನಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಾನೆ ಅಂದರೆ ಹೇಗೆ ನಂಬೋದು ಅನ್ನೋದು ಪೋಷಕರ ಅಳಲು. ಗ್ರಾಮದಲ್ಲಿ ಗೂಡ್ಸ್ ಆಟೋ ಓಡಿಸ್ಕೊಂಡಿದ್ದಂತೆ ಅಭಿಷೇಕ್ ವೃತ್ತಿಯಲ್ಲಿ ಆಟೋ ಚಾಲಕ. ಇಡೀ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭವಾಗಿದ್ದ. ಕೆಲವೊಮ್ಮೆ ಅಭಿಷೇಕ್ ಫೋನನ್ನು ಅವರ ಸ್ನೇಹಿತ ಒಬ್ಬ ಕಾರ್ತಿಕ್ ಮತ್ತು ಕೀರ್ತಿ ಇಬ್ಬರು ಮಿಸ್ಯೂಸ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡ್ತಾ ಇದ್ದ ಪರಿಣಾಮವಾಗಿ ಈ ಘಟನೆ ನಡೆದಿದೆ ಅನ್ನೋದು ಅಭಿಷೇಕ್ನ ತಾಯಿ ಹೇಳುವ ವಿಚಾರ. ಅಭಿಷೇಕ್ ಮೊಬೈಲ್ನಿಂದ ಅಶ್ಲೀಲ ಮೆಸೇಜ್ ಮಾಡಿರೋದು ಕಾರ್ತಿಕ್ ಮತ್ತು ಕೀರ್ತಿ. ಏನಾದರೂ ಪ್ರಕರಣವನ್ನು ಆ್ಯಕ್ಷನ್ ತೆಗೆದುಕೊಳ್ಳೋದಾದರೆ ಅವರುಗಳ ವಿರುದ್ಧ ತೆಗೆದುಕೊಳ್ಳಿ. ನನ್ನ ಮಗನಿಗೆ ಬರೀಲಿಕ್ಕೆ ಬರಲ್ಲ, ಸ್ನೇಹಿತರು ಮಾಡಿದ ಕೆಟ್ಟ ಕೆಟ್ಟ ಮೆಸೇಜ್ಗೆ ನನ್ನ ಮಗ ಈಗ ಬಲಿಯಾಗಿದ್ದಾನೆ, ಜೈಲು ಪಾಲಾಗಿದ್ದಾನೆ ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ರಮ್ಯಾ ನಿಮ್ಮ ಕಾಲಿಗೆ ಬಿಡ್ತೀವಿ, ದಯವಿಟ್ಟು ನಮ್ಮ ಮಗನನ್ನು ಹೊರ ಕರೆತನ್ನಿ ಅಂತ ಅವರು ಅಂಗಲಾಚ್ತಾ ಇದ್ದಾರೆ. ಮಗನ ಸ್ಥಿತಿ ನೆನೆದು ಕುಟುಂಬಸ್ಥರು ಕಣ್ಣೀರು ಒಂದು ಕಡೆಯಲ್ಲಿ. ಅವ್ರು ಹೇಳ್ತಿರೋದು ನಿಜಾನಾ ಇಲ್ವಾ ಅನ್ನೋದ್ರ ಚೆಕ್ ಆಗಬೇಕು. ನನ್ನ ಮಗನಿಗೆ ದಿನಸಿ ಚೀಟಿ ಬರೆಯೋಕ್ಕೂ ಬರಲ್ಲ ಅಂತಾರೆ ಅಭಿಷೇಕ್ನ ತಾಯಿ. ನನ್ನ ಮಗನಿಗೆ ಇಂಗ್ಲೀಷ್ ಅಂತೂ ಮೊದಲೇ ಬರಲ್ಲ. ರಮ್ಯಾ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀವಿ ದಮ್ಮಯ್ಯ, ದಯವಿಟ್ಟು ನನ್ನ ಮಗನನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ಅನ್ನೋದು ಅವರ ಮನವಿಯಾಗಿದೆ. ನೀವಿದ್ದಲ್ಲಿ ಬಂದು ನಾವು ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀವಿ ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ. ಇಲ್ಲಿ ರಮ್ಯಾ ಅವರಿಗೆ ಅಭಿಷೇಕ್ ಕಳಿಸಿದ್ನ, ಅಭಿಷೇಕ್ ಸ್ನೇಹಿತರು ಕಳಿಸಿದ್ರ ಗೊತ್ತಿಲ್ಲ. ಅವ್ರಿಗೊಂದು ಕೆಟ್ಟ ಮೆಸೇಜ್ ಬಂದಿದೆ, ಅದನ್ನು ಅವರು ಸ್ಕ್ರೀನ್ಶಾಟ್ ಸಮೇತವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಆಕ್ಷನ್ ಆಗಿದೆ. ಉಳಿದಂತೆ ಏನಿದೆ ಅದರ ಮುಂದುವರೆದಂಥ ತನಿಖೆ ಆಗಬೇಕೇನೋ. ಆಗಿಲ್ಲ ಸರ್, ಇವಾಗ ಅದು ನಮ್ಮ ಹುಡುಗ ಏನೋ ತಪ್ಪು ಮಾಡಿಲ್ಲ. ಬೇರೆ ಹುಡುಗರು ಅವನಿಗೆ ಮೆಸೇಜ್ ಮಾಡೋದು ಬರಲ್ಲ. ಈ ಮತ್ತೊಂದು SLC ಮಾಡೋಣ, SLC ಮಾಡಿದ್ರೂ ಹೋಗೋ ನಮ್ಮ ಊರ್ಲೆಲ್ಲ ಕೇಳಿ ಅಂಥ ಹುಡುಗ ಇಲ್ಲ. ಅದರಿಂದ ಅವರು ಯಾರ ಮೂರನೇ ವ್ಯಕ್ತಿ ಫ್ರೆಂಡ್ಗಳು ಯಾರ ಕೀರ್ತಿ ಅವ ಕಾರ್ತಿ ಹುಡಿಗಲ್ದವ, ಕೀರ್ತಿ ನಮ್ಮೂರವನಿಯ. ಅದು ಅವರು ಮಾಡಿಬಿಟ್ಟು ಇವನ್ಗೆ ಕೊಟ್ಬಿಟ್ಟವ್ರ. ಅದು 2-3 ತಿಂಗಳು ಆಗಿದ್ದಂತ. ಅದು ನಮ್ಗೆ ಅಷ್ಟು ಇದಿಲ್ಲ. ಅದರಿಂದ ಈ ಥರ ಮಾಡ್ಬಿಟ್ಟಾರ. ದಯವಿಟ್ಟು ನಾ ರಮ್ಯಾ ಮೇಡಮ್ ಕೇಳ್ಕೊಳ್ಳೋದೆ, ದಯವಿಟ್ಟು ನನ್ನ ಮಗನ ಬಿಡಿಸ್ಕೊಟ್ಬಿಡಿ. ಅವನಿಗೇನೂ ಗೊತ್ತಿಲ್ಲ, ನಮ್ಗೆ ಜಮೀನಿಲ್ಲ, ಏನಿಲ್ಲ, ಗೇಯ್ಕೊಂಡು ತಿನ್ನಬೇಕು. ಅದು ನಮ್ಗೆ ಸ್ಲೋಕ್ ಆಗದ ಕೈ. ಅದರಿಂದ ನಾವು ಗೇಯಕ್ಕೆ ಆಯ್ತಾ ಇಲ್ಲ ಮೇಡಮ್. ದಯವಿಟ್ಟು ನಮ್ಮ ಮಗ ಏನೋ ಇದು ಮಾಡ್ಬಿಟ್ಟು ಒಳಗಡೆ ಈಗ ಅವನೇ ಗೇದು ತಂದು ಹಾಕ್ಬೇಕು, ನಮಗೆ ಸಾಕ್ಬೇಕು. ನಮ್ಮ ತಾಯಿ, ನಮ್ಮ ಹೆಂಡ್ತಿ, ನಾವು 3 ಸೀಟು ಇರೋರು. ಅದಕ್ಕಿಂತ ದಯವಿಟ್ಟು ಮೇಡಮ್ ಇನ್ನೊಂದಡ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಮಗನ್ನ ಬಿಟ್ಕೊಟ್ಬಿಡಿ ದಯವಿಟ್ಟು. ಬೇರೆ ಇನ್ನೇ ಥರ ಈ ಕೇಸು ಪಾಸು ಅಂದ್ಕೊಂಡು ಹೋಗ್ಬೇಡಿ. ನಮಗೆ ಇದಾಗ್ಬಿಟ್ಟದ. ನಾವು ಬೆಂಗಳೂರು ನೋಡಿದವ್ರಲ್ಲ ಆಯಿತಾ. ನಾವು ಯಾರನ್ನ ಹಿಡ್ಕೊಂಡು ಕೈಯ ಕಾಲ ಹಿಡ್ಕೊಂಡು ಬೆಂಗಳೂರು ಹೋಗಿ ಒಂದು 3-4 ನಡ ಬೆಂಗಳೂರಿಗೆ ಬಂದಿದ್ವಿ. ಏನು ಮಾಡಬೇಕು ಎತ್ತಲ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ರಮ್ಯಾ ಮೇಡಮ್ಗೆ ಕೈ ಮುಗಿತೀನಿ. ಯಾರ ಮಾಡೋದು ತಪ್ಪು ನಮ್ಮ ಗಂಡು ಅನ್ಯಾಯವಾಗಿ ನಿರಪರಾಧಿಯಾಗಿ ಶಿಕ್ಷೆ ಅನುಭವಿಸ್ತಾವನ. ಅವರು ಮಾಡಿದವ್ರು ಈವಾಗಲೂ ಅದೇನ ಸೈಬರ್ ಇದರಲ್ಲಿ ಹಾಕ್ತೀವಿ, ಅವ್ರನ್ನೂ ಕಂಡುಹಿಡಿಬೋದು ಅಂತಂತ ಹೇಳ್ತಾ ಇದ್ದಾರೆ.
ನಮಗೆ ಅದಂತೂ ಗೊತ್ತಿಲ್ಲ. ಅಕಸ್ಮಾತ್ ಕಂಡು ಹಿಡಿದ್ರೆ ಅವನಿಗೂ ಶಿಕ್ಷೆ ಕೊಡಿಸ್ಬೇಕು ನೀವು ಅಂತ ನಾ ಕೇಳ್ಕೊತೀನಿ. ರಮ್ಯಾ ಮೇಡಮ, ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ನಾವಂತೂ ತಪ್ಪು ಮಾಡಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಹುಡುಗ ಅಲ್ಲವಣ, ಅದರಿಂದ ದಯವಿಟ್ಟು ಕ್ಷಮಿಸ್ಬೇಕು. ಗೊತ್ತಿಲ್ಲ ಸರ್, ಅದರಿಂದ ಮೊದಲಾಗೆ ಬಿಡಿಸಿ. ರಮ್ಯಾ ಮೇಡಮ್ ಅವನೇನು ತಪ್ಪು ಮಾಡಿಲ್ಲ. ಅವನ್ನ ಕಾರ್ತಿಕ್ ಕೀರ್ತಿ ಮಾಡಿರೋದು ಅವನ್ನ ಎಂಕ್ವೈರಿ ತಗೊಂಡು ಅವರಿಬ್ಬರನ್ನು ನನ್ನ ಮಗನ್ನ ಬಿಡಿಸ್ಬೇಕು. ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು. ನಮ್ಗೆ ಗೊತ್ತಿಲ್ಲ, ಯಾರನ್ನ ಕೇಳಿದ್ವು ನಾವು, ಯಾರು ಅಡ್ರೆಸ್ ಗೊತ್ತಿದ್ರೆ ಇವಾಗಲೂ ಬೇಕಾದ್ರೆ ನೀವು ಕೊಟ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳಕ್ಕೂ ರೆಡಿಯಾಗಿವಿ. ಅವ್ನಿಗೇನು ಓದು ಬರೀ ಏನೂ ಗೊತ್ತಿಲ್ಲ ಮೇಡಮ್. ನನ್ನ ಮಗನ ಬಿಡಿಸ್ಬಿಟ್ಟು ಅಷ್ಟೇನ ಕೇಳ್ಕೊಳ್ತಾ ಇರೋದು. ಅವರಿಬ್ಬರನ್ನು ಎಂಕ್ವೈರಿ ತಗೊಳ್ಳಿ, ನನ್ನ ಮಗ ತಪ್ಪು ಮಾಡಿಲ್ಲ, ಅವ್ನಿಗೆ ಮೆಸೇಜ್ ಮಾಡೋದು ಏನೂ ಗೊತ್ತಿಲ್ಲ ಮೇಡಮ್. ಅಷ್ಟೇನ ಕೇಳ್ಕೊಳ್ಳೋದು, ಮಾತಾಡೋಕ್ಕಾಯ್ತಾ ಇಲ್ಲ ಮೇಡಮ್. ನನಗೆ ಅವನೇ ನಮ್ಮ ಆಧಾರ ಇದ್ದು, ಅವನೇ ದುಡಿತಿದ್ದೆ ಎಲ್ಲ ನಮ್ಮ ಇದಕ್ಕೆಲ್ಲ. ಜಮೀನಿಲ್ಲ, ಏನೂ ಇಲ್ಲ. ಒಂದು ಆಟೋ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವ. ಅದು ಈಗ ಅವ್ರ ಕೈಲಿ ಆಯ್ತಾ ಇಲ್ಲ ಸರ್. ಸ್ಲೋಕ್ ಆಗ್ಬಿಟ್ಟು ಕೈ ಇದಾಯ್ತಾ ಇಲ್ಲ. ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇದ್ರು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಮೇಡಮ್. ನಿಮ್ಮ ರಮ್ಯಾ ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಟ್ಟು ಅವರಿಬ್ಬರನ್ನು ಎಂಕ್ವೈರಿ ಇದ್ದಂಗೆ ನನ್ನ ಮಗನ್ನೇ ಬಿಡಿಸ್ಬೇಕು ನೀವು. ತಪ್ಪಿಲ್ಲದೆ ಅವನು ಜೈಲ್ ಅನುಭವಿಸ್ತಾ ಇದ್ದಾನೆ. ಇನ್ನೇನು 2 ತಿಂಗಳಾಯ್ತು. 21, 22 ಬಂದರೆ 2 ತಿಂಗಳಾಯ್ತು ಮೇಡಮ್. ನಮ್ಮ ಮಂದೇವ್ರ ಹಬ್ಬ ಅವತ್ತು ಊಟನೇ ಮಾಡಿಲ್ಲ ನನ್ನ ಮಗ. ಕರ್ಕೊಂಡೋದ್ರು. ಎಷ್ಟು ಕೇಳ್ಕೊಂಡ್ರು ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಂಡ್ರು ಬಿಡದೆ. ಅದೆಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಎಮೋಷ್ನಲಿ ಮಾತಾಡೋದು ಬೇರೆ. ಎಷ್ಟೋ ತಂದೆ ತಾಯಿಗೆ ತಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಗೊತ್ತೇ ಇರಲ್ಲ. ಇವ್ರ ಮಗ SLC ಓದಿದ್ದಾನೆ ಅಂತ ಕೂಡ ಹೇಳ್ಕೊಳ್ತಾರೆ. ಅಷ್ಟು ಮಾತ್ರ ಅವನು ಮೆಸೇಜ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಗೆ ಅದನ್ನು ನಂಬೋದು? ಈಗಿದನ್ನು ಹೇಳ್ತಿದ್ದಾರೆ. ತನಿಖೆ ಹಂತದಲ್ಲಿ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ? ಖಂಡಿತ ದಿವ್ಯ ಜ್ಯೋತಿ, ತನಿಖೆ ಹಂತದಲ್ಲೂ ಕೂಡ ಈ ಬಗ್ಗೆ ಪೋಷಕರು ಕೂಡ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೂ ಕೂಡ ಇದೀಗ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಅಭಿಷೇಕ್ ಎಂಬ ಯುವಕನನ್ನ ಬಂಧಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮತ್ತೆ ಆತನ ಸ್ನೇಹಿತರನ್ನು ಕೂಡ ಈ ವೇಳೆ ವಿಚಾರಣೆಗೆ ಒಳಪಡಿಸಿದ್ರು. ಆದ್ರೆ ಅಭಿಷೇಕ್ ಖಾತೆಯಿಂದ ಈ ಒಂದು ರಮ್ಯಾ ಅವರಿಗೆ ಒಂದು ಮೆಸೇಜ್ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಈಗ ಅವರನ್ನ ಆರೋಪಿ ಅಂತ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆದ್ರೆ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು, ಅವನು ಕೊರೋನಾ ಅವಧಿಯಲ್ಲಿ SLC ಪಾಸ್ ಮಾಡಿದ್ದ, ಅವನಿಗೆ ಇಂಗ್ಲಿಷ್ ನಾಲೆಡ್ಜ್ ಅಂತೂ ಖಂಡಿತವಾಗಿ ಇರಲ್ಲ, ಮತ್ತೆ ಒಂದು ದಿನಸಿ ಪದಾರ್ಥದ ಒಂದು ಸಾಮಾನ್ ಚೀಟಿಯನ್ನು ಕೂಡ ಬರ್ಲಿಕ್ಕೆ ಬರ್ತಿರ್ಲಿಲ್ಲ. ಅವನೇ ನಮ್ಮ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥದ್ದು, ಮತ್ತೆ ಅವನೇ ಆಟ ಓಡಿಸಿ ನಮ್ಮ ಜೀವನವನ್ನು ಕೂಡ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ನಟಿ ರಮ್ಯಾ ಅವರು ಇದನ್ನ ಕನ್ಸಿಡರ್ ಮಾಡೋದ್ರ ಮೂಲಕವಾಗಿ ನನ್ನ ಮಗನ ಬಿಡುಗಡೆಗೆ ಸಹಕರಿಸಿ ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ.